ನೆಹರು ಮತ್ತು ಗಾಂಧಿ ಕುಟುಂಬವನ್ನ ಬಿಟ್ಟು ನರೇಂದ್ರ ಮೋದಿ ಅವರ ಭಾಷಣ ಶುರು ಆಗೋದು ಇಲ್ಲ, ಅಂತ್ಯ ಆಗೋದು ಇಲ್ಲ, ಅಲ್ಲಿಗಷ್ಟೇ ನಿಂತು ಬಿಟ್ಟಿದಾರ ಅವರು. ಏನ್ ಅನ್ಸುತ್ತೆ? ಮತ್ತು ವಿಭಜಕ ಶಕ್ತಿ ಒಡೆದಾಳುವ ನೀತಿ ಅಂತ ಬಂದ್ರೆ ಬಿಜೆಪಿ RSS ನವರ ಅಥವಾ ಬ್ರಿಟಿಷರ? ಅಲ್ಲ, ಈಗ ನಾನು ಒಂದೆರಡು ವಿಚಾರವನ್ನ ಇಲ್ಲಿ ಮಾತಾಡ್ಬೇಕು. ಒಂದು, ಬಿಜೆಪಿ RSS ನ ಒಂದು ಏನಂತಾರೆ ರಾಜಕೀಯ ಪೊಲಿಟಿಕಲ್ ಆರ್ಮ್ ಆಫ್ RSS. ಈ RSS ಅಧಿಕೃತವಾಗಿ ತಮ್ಮ ಪತ್ರಿಕೆಗಳಲ್ಲಿ, ತಮ್ಮ ಸಾರ್ವಜನಿಕ ಹೇಳಿಕೆಗಳಲ್ಲಿ ಕಾಂಗ್ರೆಸ್ ಅನ್ನ ಮತ್ತು ಕಾಂಗ್ರೆಸ್ಸಿನ ಬ್ರಿಟಿಷ್ ವಿರೋಧಿ ಚಳವಳಿಯನ್ನ ವಿರೋಧ ಮಾಡಿವೆ. ತಮ್ಮ ಸಂಘದ ಸದಸ್ಯರುಗಳಿಗೆ ಗೋಲ್ವಾಲ್ಕರ್ ಆಗ್ಲಿ ಇವರು ಹೇಳಿಕೆ ಕೊಟ್ಟಿದ್ದಾರೆ, ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಕಾಂಗ್ರೆಸ್ ಭಾಗವಹಿಸಬೇಡಿ, ನಾವು ಬ್ರಿಟಿಷರ ಜೊತೆಲಿ ಇರ್ಬೇಕು ಅಂತ. ಇವರು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ಅಂದಿನ ಮಹಾತ್ಮ ಗಾಂಧಿ ನೆಹರು ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ಒಂದು. ಇನ್ನೊಂದು, ಪದೇ ಪದೇ ಇವ್ರು ಮಾತಾಡ್ತಾರಲ್ಲ, ಇದೊಂದು ಫ್ರಾಯ್ಡಿಯನ್ ಇದು ಏನಂತಾರೆ ಕೇಸ್. ಇದು ನಿಮ್ಗೆ ಕೆಲವೊಂದು ಹ್ಯಾಂಗ್ ಓವರ್ ಅಂತ ಹೊರಗೆ ಬರಕ್ ಆಗೋದೇ ಇಲ್ಲ. ಒಬ್ಬ ಮನುಷ್ಯ ಎಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟಿರ್ತಾನಂದ್ರೆ ಅವನ ನೀವು ಸಾಯವರ್ಗ ಅವ್ನ ಟೀಕೆ ಮಾಡ್ತಾ ಸತ್ ಬಿಡ್ತೀರಿ. ಆ ಮನುಷ್ಯ ದೊಡ್ಡವನಿರ್ತಾನೆ. ಉದಾಹರಣೆ ಹೇಳ್ತೀನಿ ನಾನು ನಿಮಗೆ. ಇವ್ರು ಎಷ್ಟೇ ಟೀಕೆ ಮಾಡ್ಲಿ ಬಾಪುವನ್ನ, ಎಷ್ಟೇ ಇವ್ರ ಬಗ್ಗೆ ಆ ಬಾಪುವನ್ನ ಕೊಂದಂತ ಮನುಷ್ಯನನ್ನ ಸನ್ಮಾನಿಸಿ ಕಾರ್ಯಕ್ರಮ ಮಾಡ್ತಾರೆ ಇವ್ರ ಸಂಗಡಿಗರು, ಅದೇನೇ ಮಾಡಿದ್ರು ಕೂಡ ಒಬ್ಬ ವಿದೇಶಿ ಡಿಗ್ನಿಟರಿ ಬಂದಾಗ ಮೊದಲು ರಾಜ್ಘಾಟ್ ಮುಟ್ಟಿ ಬಾಪುವಿನ ಕಾಲು ಮುಟ್ಟಿ ನಮಸ್ಕಾರ ಮಾಡನೇ ಬರ್ಬೇಕು. ಇದೇ ಜನ ಒಂದು ಸ್ಥಾವರಕ್ಕೋಸ್ಕರ ಇಡೀ ಭಾರತದ ದೇಶ ತುಂಬಾ ರಕ್ತ ಹರಿಸಿಬಿಟ್ರು. ಬಾಬರಿ ಮಸೀದ್, ರಾಮ ಜನ್ಮಭೂಮಿ ಸ್ಥಾವರ ಅದು. ಆ ಸ್ಥಾವರದ ಕಾರ್ಯಕ್ರಮದಲ್ಲಿ ನಿಂತುಕೊಂಡು ಇದೇ ಪ್ರಧಾನಿ ಸ್ಥಾವರ ಕಳಿಗಿಲ್ಲ ಜಂಗಮ ಸ್ಥಾವರ ಕಳಿಗುಂಟು ಜಂಗಮ ಕಳಿಗಿಲ್ಲ ಅಂತ ಹೇಳಿದ ಬಸವಣ್ಣನ ಹೆಸರು ತಗೋಬೇಕಾಗ್ತದೆ. ಅಲ್ಲಿ ನಿಂತು ಬಸವಣ್ಣನ ಬಗ್ಗೆ ಮಾತಾಡ್ಬೇಕಾಗ್ತದೆ ಈ ಪ್ರಧಾನಿ. ಅದು ಇವರ ತಾಕತ್ತು. ಬುದ್ಧ, ಬಸವ ಮತ್ತು ಬಾಪುವಿನ ತಾಕತ್ತು ಏನಂದ್ರೆ ನೀವು ಯು ಕ್ಯಾನ್ ಹೇಟ್ ದೆಮ್ ಬಟ್ ಯು ಕ್ಯಾನ್ ನಾಟ್ ಲಿವ್ ವಿದೌಟ್ ದೆಮ್. ಅವರಲ್ಲಿ ನಿಮ್ ರಾಜಕಾರಣ ನಿಮ್ ಬದುಕನೇ ಇಲ್ಲ. ಅಲ್ಲ, ಆ ಪಟ್ಟಿಗೆ ಬಹುಶಃ ಅಂಬೇಡ್ಕರ್, ನೆಹರು ಕೂಡ ಸೇರ್ತಾರೆ ಅಂತ ಅನ್ಸುತ್ತೆ ನಿಮಗೆ. ಯಾವ ನೆಹರು ಅಲಿಪ್ತ ನೀತಿಯನ್ನ ಅನುಸರಿಸಿದ್ರು, ಆ ಕಾರಣಕ್ಕೆ ಸೋವಿಯತ್ ಒಕ್ಕೂಟ ಭಾರತದ ಜೊತೆ ನಿಲ್ತು, ರಷ್ಯಾ ಸಂಬಂಧ ಭಾರತದ ಸಂಬಂಧ ದೀರ್ಘಕಾಲೀನವಾದಿತ್ತು. ಆದ್ರೆ ಇವತ್ತಿಗೆ ಹೆಂಗ್ ಅದು ಪ್ರಾಜೆಕ್ಟ್ ಆಗ್ತಿದೆ ಅಂದ್ರೆ, ಮೋದಿ ಇದ್ದ ಕಾರಣಕ್ಕೆ ಪುಟಿನ್ ಭಾರತಕ್ಕೆ ಬಂದ್ರು, ರಷ್ಯಾ ಭಾರತದ ಜೊತೆಗಿದೆ ಅಂದ್ರೆ ಇತಿಹಾಸವೇ ಗೊತ್ತಿಲ್ಲ. ಇನ್ನೊಂದು ಸಾಂಸ್ಕೃತಿಕವಾಗಿ ಇದು ಹೇಗೆ ಕಾಣ್ತದೆ, ನನಗೆ ಹೇಗೆ ಕಾಣ್ತದೆ ಅಂದ್ರೆ, ನೀವು ಬೇರೆ ಯಾವ ದೇಶದ ಪ್ರಧಾನಿ ಅಧ್ಯಕ್ಷ ನೋಡ್ಕೊಳ್ಳಿ, ಇವತ್ತಿನ ಪುಟಿನ್ ಆಗ್ಲಿ, ಇವತ್ತಿನ ಟ್ರಂಪ್ ಆಗ್ಲಿ, ಟ್ರಂಪ್ ಎಂದು ಅಬ್ರಾಹಂ ಲಿಂಕನ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ ಕಾಂಗ್ರೆಸ್ ಅಲ್ಲಿ. ಟ್ರಂಪ್ ಎಂದು ಫ್ರಾಂಕ್ಲಿನ್ ರೂಸ್ವೆಲ್ಟ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ. ಪುಟಿನ್ ಎಂದು ಸ್ಟಾಲಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ. ಎಂಥದ ಸಮಸ್ಯೆ ಇರಲಿ, ಬೋರಿಸ್ ಎಲ್ಸಿನ್ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ, ಖುಷ್ಯಫ್ ಬಗ್ಗೆ ಮಾತಾಡೋದಿಲ್ಲ. ಬೇರೆ ಯಾವ ದೇಶದ ನಾಯಕರು ತಮ್ಮ ಹಿರಿಯರ ಬಗ್ಗೆ ಈ ತರ ಮಾತಾಡೋದಿಲ್ಲ. ಪ್ರಧಾನಿ ಮೋದಿಯ ಮತ್ತು ಬಿಜೆಪಿ ಅವರಿಗೆ ಅರ್ಥ ಆಗ್ಬೇಕಾದ ಏನಂದ್ರೆ, ನೆಹರು ಈ ದೇಶದ ಮೊಟ್ಟ ಮೊದಲ ಪ್ರಧಾನಿ. ನಿಮ್ಮ ಹಿರಿಯರು ಮೊದಲು. ನೀವು ಯಾವ ಹಿರಿಯರ ಬಗ್ಗೆ ಮಾತಾಡ್ತೀರಿ, ಆ ಹಿರಿಯರ ಬಗ್ಗೆ ಮಾತಾಡುವಾಗ ಸ್ವಲ್ಪ ನಿಮ್ಮ ಸಂಸ್ಕೃತಿನ ಅವರು ಅನುಸರಿಸಿ ಮಾತಾಡ್ಬೇಕಲ್ವಾ? ಯಾವ ಸಂಸ್ಕೃತಿ ಬಗ್ಗೆ ಹೆಮ್ಮೆಯಿಂದ ಮಾತಾಡ್ತಾರೆ ಆ ಸಂಸ್ಕೃತಿನ ಅನುಸರಿಸಿ ಮಾತಾಡ್ಬೇಕಲ್ವಾ? ಈ ದೇಶ ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಇರುವಾಗ ನೆಹರು ಪ್ರಧಾನಿ ಆಗಿದ್ರು. ಅತ್ಯಂತ ಹೀನಾಯ ಸ್ಥಿತಿಯಲ್ಲಿ ಇರುವಾಗ ನಿಮಗೆ ಮನಮೋಹನ್ ಸಿಂಗ್ ಈ ದೇಶವನ್ನ ದೊಡ್ಡದಾಗಿ ಕಟ್ಟಿ, ಈ ದೇಶದ ಎಕಾನಮಿಯನ್ನ ದೊಡ್ಡದಾಗಿ ಕಟ್ಟಿ ಬಿಟ್ಟು ನಿಮ್ ಕೈಲಿ ಕೊಟ್ಟಿದ್ದಾರೆ. ನೆಹರು ಹಾಗೆ ಕೊಟ್ಟಿರ್ಲಿಲ್ಲ, ಆ ತರ ದೇಶ ಕೊಟ್ಟಿರ್ಲಿಲ್ಲ. ದೇಶದ ಈ ಜಗತ್ತಿನ ಅತ್ಯಂತ ಬಡ ದೇಶ ಆಗಿತ್ತು ಇದು. ದೇಶದ ಅತ್ಯಂತ ಅನಾರೋಗ್ಯಕರ ದೇಶ ಆಗಿತ್ತು. ದೇಶದ ಎಕಾನಮಿ ಇರ್ಲಿಲ್ಲ, ಶಿಕ್ಷಣ ಇರ್ಲಿಲ್ಲ. ಅಂತ ದೇಶದ ಪ್ರಧಾನಿ ಇಷ್ಟು ದೊಡ್ಡ ದೊಡ್ಡ ಸಂಸ್ಥೆಗಳನ್ನ ಕಟ್ಟಿದ್ರಲ್ಲ, ಅಂತದ್ರಲ್ಲಿ ಒಂದು ಕಟ್ಟಕ್ಕಾಗಿಲ್ಲ ನಿಮ್ಗೆ. ನಿಮ್ಮ ಹಿರಿಯರು ಈ ಒಂದು ಭಾಷೆಯನ್ನ ಕಾಂಗ್ರೆಸ್ ಯಾಕೆ ಮಾತಾಡೋದಿಲ್ಲ? ನೆಹರು ಈಸ್ ಮೋದಿಸ್ ಎಲ್ಡರ್, ಈಸ್ ಇಸ್ ಎಲ್ಡರ್, ಪಾರ್ಲಿಮೆಂಟರಿ ಎಲ್ಡರ್. ಹೇಗೆ ಮಾತಾಡ್ಬೇಕು? ಯಾವ್ದೊಂದು ಪಾರ್ಲಿಮೆಂಟರಿ ನೀವು ಯಾವ್ದೋ ಒಬ್ಬ ಮುಸ್ಲಿಂ ಸಂಸದನ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರೆ ನಿಮ್ಗೆ ಸಿಟ್ಟು ಬರೋದಿಲ್ಲ, ಪ್ರಧಾನಿ ಸಿಟ್ಟು ಬರೋದಿಲ್ಲ. ಆದ್ರೆ ನೀವು ಈ ತರ ಮಾತಾಡ್ತೀರಿ ನಿಮ್ಮ ಹಿರಿಯರ ಬಗ್ಗೆ. ಇಂದಿರಾ ಗಾಂಧಿ ಇಸ್ ಯುವರ್ ಸೀನಿಯರ್, ರಾಜೀವ್ ಗಾಂಧಿ ಇಸ್ ಯುವರ್ ಸೀನಿಯರ್, ಮಿಸ್ಟರ್ ಮನಮೋಹನ್ ಸಿಂಗ್ ಇಸ್ ಯುವರ್ ಸೀನಿಯರ್. ಯು ಶುಡ್ ನೋ ಹೌ ಟು ಟಾಕ್ ಅಬೌಟ್ ದೆಮ್. ನೀವು ರಾಜಕೀಯವಾಗಿ ಏನೋ ಮಾತಾಡ್ಕೊಳ್ರಿ, ಪಾರ್ಲಿಮೆಂಟ್ ಅಲ್ಲಿ ಹೆಂಗ್ ಮಾತಾಡ್ಬೇಕು, ಪಾರ್ಲಿಮೆಂಟ್ ಅಲ್ಲಿ ಹೇಗೆ ಮಾತಾಡ್ಬೇಕು ಹಿರಿಯರ ಬಗ್ಗೆ. ಸರಿ ನಂಜುಂಡೇಗೌಡರು, ಈ ವಿಚಾರದ ಬಗ್ಗೆ ಕೊನೆ ಅಭಿಪ್ರಾಯ. ಸಮಯ ಆಗ್ತಾ ಇದೆ. ಇಲ್ಲ, ಬಹಳ ರಾಘವೇಂದ್ರ ಇಟ್ನಾಳ್ ಅವರು ಚೆನ್ನಾಗಿ ಹೇಳಿದ್ರು ಅದು ಆ ಮಾತನ್ನ. ಏನಂದ್ರೆ ಸಾರಿ ಇಟ್ನಾಳ್ ಅವರು, ರಾಘವೇಂದ್ರ ಇಟ್ನಾಳ್ ಅಂತ ನನ್ನ ತಲೆಯಲ್ಲಿ ಬಂತು. ಸಾರಿ, ಬಸವರಾಜ್ ಇಟ್ನಾಳ್ ಅವರು ಸರಿ ಹೇಳಿದ್ರು.
ನಾನು ನಿನ್ನೆ ಬಳ್ಳಾರಿಲಿದ್ದೆ, ರಾಘವೇಂದ್ರ ಇಟ್ನಾಳ್ ಭೇಟಿಯಾಗಿದ್ರು, ಅದು ತಲೆಯಲ್ಲಿ ಬಂದ್ಬಿಡ್ತು ನನಗೆ. ಅದು ನೋಡಿ, ಬಹಳ ಕರೆಕ್ಟ್ ಆಗಿ ಹೇಳಿದ್ರು. ಕಾಂಗ್ರೆಸ್ನವರು ತಮ್ಮ ಹಿರಿಯರು ಮಾಡಿದಂತ ಕೆಲಸವನ್ನ ಜನರ ಮುಂದೆ ಇಡಬೇಕಾಗಿತ್ತು. ಅವ್ರು ಹೇಳ್ದಂಗೆ ಅತ್ಯಂತ ಬಡತನದಲ್ಲಿದ್ದಂತ ದಾರಿದ್ರ್ಯ ಇದರಿಂದ ಕೂಡಿದಂತ ದೇಶವನ್ನ ಕಟ್ಟೋದು ಹುಡುಗಾಟ ಅಲ್ಲ. ಎಷ್ಟು ಇಂಡಸ್ಟ್ರಿಗಳು ಮಾಡಿದ್ರು, ಎಷ್ಟು ಸಂಸ್ಥೆಗಳನ್ನ ಕಟ್ಟಿದ್ರು, ಎಷ್ಟು ಏರ್ಪೋರ್ಟ್ ಗಳನ್ನ ಕಟ್ಟಿದ್ರು ನೆಹರು ಅವರು. ಇದನ್ನೆಲ್ಲ ಹೇಳ್ಬೇಕಾಗಿತ್ತು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಕಟ್ಟಿದ್ರು, ಬೇರೆ ಬೇರೆ ಸಂಸ್ಥೆಗಳನ್ನ ಕಟ್ಟಿದ್ರು. ಇದನ್ನೆಲ್ಲ ಕಾಂಗ್ರೆಸ್ ಹೇಳ್ಬೇಕಾಗಿತ್ತು ಜನರಿಗೆ. ಹೊಸ ಜನರೇಷನ್ ಹುಡುಗರಿಗೆ ಏನೂ ಗೊತ್ತಿಲ್ಲ. ಇದನ್ನೆಲ್ಲ ಹೇಳ್ಬೇಕಾಗಿತ್ತು ಜವಾಬ್ದಾರಿ ಯಾರು? ಕಾಂಗ್ರೆಸ್ನವ್ರು ಯಾಕೆ ಹೇಳ್ತಿಲ್ಲ? ಅದು ಫೇಲ್ಯೂರ್ ಅಲ್ವಾ ಅದು? ನಂಜುಂಡೇಗೌಡ್ರೆ, ಪಟೇಲ್ರು ಪ್ರತಿಮೆ ಕಟ್ಟಿದ್ದಾರೆ, ಅಯೋಧ್ಯೆ ಕಟ್ಟಿದ್ದಾರೆ, ಅಲ್ಲಿ ರಾಮ ಮಂದಿರ ಕಟ್ಟಿದ್ದಾರೆ, ಬಾಲರಾಮನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅವರು ಕಟ್ಟಿಲ್ಲ. ಎಲ್ಲ ಸೇತುವೆಗಳು ಬಿದ್ದು ಹೋಗ್ತಾ ಇದೆ, ಕಟ್ಟಿರೋ ಸೇತುವೆಗಳು ಈ 7 ವರ್ಷಗಳಲ್ಲೇ. ಕಟ್ಟಿಲ್ಲ ಅಂತ ಹೇಳಂಗಿಲ್ಲ ನಾವು, ಕಟ್ಟಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್. ನಿಜ ಮೇಡಮ್, ನಿಜ. ಇದನ್ನ ಕಾಂಗ್ರೆಸ್ನವರು ತಮ್ಮ ಬಂಡವಾಳ ಮಾಡ್ಕೊಂಡು ಜನರ ಮುಂದೆ ಇಡಬೇಕು. ಇದನ್ನ ತಮ್ಮ ಇದು ಪರಂಪರೆಯಲ್ಲಿ ಏನೆಲ್ಲ ಆಯ್ತು, ಏನೆಲ್ಲ ಬೆಳೆದು ಬಂತು, ದೇಶ ಹೆಂಗ್ ಬೆಳೀತು, ರೋಗಗಳು ಹೆಂಗಿತ್ತು, ರುಜಿನಗಳು ಹೆಂಗಿತ್ತು, ಕುಡಿಯೋ ನೀರಿನ ಸಮಸ್ಯೆ ಹೆಂಗಿತ್ತು, ಎಲ್ಲವನ್ನೂ ಹೇಳ್ಬೇಕು. ಇದೆಲ್ಲ ಹೇಳ್ದೆ ಇದ್ರೆ ಯಾರಿಗೂ ಗೊತ್ತಾಗೋದು ಇಲ್ಲ, ದೇಶದ ಜನರಿಗೆ ಗೊತ್ತಾಗಲ್ಲ. ಆಮೇಲೆ ರಷ್ಯಾ ಮತ್ತೆ ಇಂಡಿಯಾದ ಸಂಬಂಧ ಇದೆಯಲ್ಲ, ರಷ್ಯಾ ಮತ್ತೆ ಇಂಡಿಯಾದ ಭಾರತ ಸಂಬಂಧ ಇವತ್ತಿಂದ ಅಲ್ಲ, ಅದು ಆವತ್ತಿನ ಸ್ವಾತಂತ್ರ್ಯ ಬಂದಾಗಿನಿಂದನೂ ಇದೆ ಈ ಸಂಬಂಧ. ಇದೆ. 2 ದೇಶಗಳು ಬಹಳ ಕಷ್ಟ ಪರಿಸ್ಥಿತಿ ಇದ್ದಾಗ್ಲೂ ರಷ್ಯಾ ಭಾರತದ ಜೊತೆಗಿದೆ. ಹಿಂಗಾಗಿ ಇದನ್ನೆಲ್ಲ ಕೂಡ ಜನರಿಗೆ ಹೇಳ್ಬೇಕು, ಹೊಸಬ್ರಿಗೆ ಹೇಳ್ಬೇಕು. ಯಾರೋ ಪ್ರಧಾನಿ ಆದ್ರೆ ಪುಟಿನ್ ಬರ್ತಾರೆ, ಯಾರೋ ಬೇರೆ ಪ್ರಧಾನಿ ಆದ್ರೆ ಪುಟಿನ್ ಬರಲ್ಲ ಅಂತ ನಾವು ಇದನ್ನ ಕ್ರಿಯೇಟ್ ಮಾಡೋದಿದೆಯಲ್ಲ, ಅದು ಸರಿಯಲ್ಲ ಅಂತ ಹೇಳಿ. ಸರಿ. ಇಟ್ನಾದ್ರೆ ಕೊನೆಯದಾಗಿ ವಂದೇ ಮಾತರಂ ಅದೊಂದು ವಿಚಾರ, ಆದ್ರೆ ಆ ವಿಚಾರವನ್ನು ಇಟ್ಟುಕೊಂಡು ಸುಳ್ಳು ಇತಿಹಾಸವನ್ನ ಸೃಷ್ಟಿ ಮಾಡೋದು ಇದರ ಉದ್ದೇಶ ಅಂತ ಅನ್ಸುತ್ತೆ. ಅದರ ಜೊತೆಯಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದಾಗ ನಿಜವಾದ ಸಮಸ್ಯೆಗಳನ್ನ ತಿರುಗಿಸಿ ಜನರ ಗಮನವನ್ನ ಬೇರೆ ಕಡೆ ಸೆಳೆಯುವ ಪ್ರಯತ್ನವೂ ಇರಬಹುದು. ಕೊನೆಯ ಅಭಿಪ್ರಾಯ? ಎರಡೂ ಸರಿ. ಒಂದು, ಇತಿಹಾಸವನ್ನು ತಿರುಚಬೇಕು, ಮತ್ತೆ ಇಂಪ್ರೆಷನಬಲ್ ಮೈಂಡ್ಸ್ ಇರ್ತಾವಲ್ಲ ಯುವಕರು ಬಹಳ ಬೇಗ ಉದ್ರೇಕಕ್ಕೆ ಒಳಗಾಗ್ಬಿಡ್ತಾರೆ ಈ ತರ ವಿಚಾರಗಳಲ್ಲಿ. ಅವರ ಬ್ರೈನ್ ವಾಶ್ ಮಾಡ್ಬೇಕು. ಹೀಗಾಗಿ ತಮ್ಮ ರಾಜಕೀಯ ಯಾವಾಗ್ಲೂ ಇದೇ ತರ ನಿರಂತರವಾಗಿರ್ಬೇಕು. ನಿಜವಾದ ವಿಚಾರಗಳು ಚರ್ಚೆ ಆಗ್ಲೇಬಾರದು. ಫಾರ್ ಎಕ್ಸಾಂಪಲ್, ಇಂದಿರಾ ಗಾಂಧಿ ಮತ್ತು ಕ್ರುಶ್ಚೇವ್ ನಡುವಿನ ಒಂದು ಸ್ನೇಹದ ಬಗ್ಗೆ, ಅವರ ಒಂದು ಇಂಡಿಯಾ ಮತ್ತು ರಷ್ಯಾದ ಬಗ್ಗೆ ಇರುವಂತ ಒಂದು ಬಾಂಧವ್ಯದ ಬಗ್ಗೆ ಇವರೇ ಕೆಟ್ಟದಾಗಿ ಮಾತಾಡ್ತಾರೆ. ಈಗ ಪುಟಿನ್ ಮೋದಿ ಫ್ರೆಂಡ್ಶಿಪ್ ಸರಿ ಅಂತೆ. ಈ ದ್ವಂದ್ವಗಳು, ಇಂದಿರಾ ಗಾಂಧಿ ಕ್ರುಶ್ಚೇವ್ ಜೊತೆಲಿ ಒಂದು ಒಳ್ಳೆ ರಾಜಕೀಯ ಸಂಬಂಧ ಇಟ್ಕೊಂಡ್ಬಿಟ್ರೆ ಅದು ಕೆಟ್ಟದ್ದು, ಅದು ದೊಡ್ಡ ಘೋರ. ಅದು ಈಗ ಮೋದಿ ಮತ್ತು ಪುಟಿನ್ ಒಟ್ಟಿಗೆ ಚೆನ್ನಾಗಿ ಸ್ನೇಹ ಮಾಡ್ಕೊಂಡ್ರೆ ಅದು ಬಹಳ ಅಕ್ಸೆಪ್ಟೇಬಲ್. ಅದು ಏನು, ಪುಟಿನ್ ಕೇಮ್ ಓನ್ಲಿ ಟು ಇಂಡಿಯಾ ಬಿಕಾಸ್ ಆಫ್ ಮೋದಿ ಇಲ್ದೇ ಇದ್ರೆ ಪುಟಿನ್ಗೆ ಇಂಡಿಯಾ ಮ್ಯಾಪ್ ಅಲ್ಲಿ ಇಂಡಿಯಾ ಇದೆ ಅಂತ ಗೊತ್ತೇ ಇರಲಿಲ್ಲ. ಪುಟಿನ್ ಫಸ್ಟ್ ಟೈಮ್ ಪ್ರೆಸಿಡೆಂಟ್ ಆದಾಗ ಮೋದಿ ವಾಸ್ ನಾಟ್ ಇವನ್ ಚೀಫ್ ಮಿನಿಸ್ಟರ್. ಯೂನಿವರ್ಸಿಟಿಯಲ್ಲಿ ಪದವೀಧರರಾಗಿರೋ ಅನೇಕರಿಗೆ ಎಲ್ಲ ಇತಿಹಾಸ ಗೊತ್ತು. ಬರ್ಲಿನ್ ಗೋಡೆ ಬಿದ್ದಾಗ ಪುಟಿನ್ ವಾಸ್ KGB ಆಫೀಸರ್ ಇನ್ ಬರ್ಲಿನ್. He has seen everything. He has followed entire politics. ಪುಟಿನ್ ಕೂಡ ಗೋರ್ಬಾಚೋವ್ ಬಗ್ಗೆ ಏನೇನೋ ಮಾತಾಡಬಹುದು, ಅವ್ರ ವಿಚಾರ ಗೊತ್ತಿದೆ ನಮ್ಗೆಲ್ಲ. ಆದ್ರೆ ಮಾತಾಡಬಾರ್ದು ಆತರ. ಯಾಕಂದ್ರೆ ನಿಮ್ಮ ಹಿರಿಯರವರು, senior has taken a decision in his chair for a certain reason. ಅಲ್ಲಿ ಕೂತ್ಕೊಂಡು ಆ ಜಾಗದಲ್ಲಿ ಕೂತ್ಕೊಂಡಾಗ ನೆಹರು ಒಂದು ಪಂಚಶೀಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ಚೈನಾ ಜೊತೆಯಲ್ಲಿ, ಅಥವಾ ಒಂದು ನಾನ್ ಅಲೈನ್ಡ್ ಮೂವ್ಮೆಂಟ್ ಮಾಡಿದ್ದು, ಅಥವಾ ಈ ತರದ ಒಂದು ಕೋಮು ಸೌಹಾರ್ದಕ್ಕೋಸ್ಕರ ಒಂದೇ ಮಾತರಮ್ಮಲ್ಲಿ ಬದಲಾಗಿ ಜನಗಣಮನ ಬೇಕು ಅಂತ ಸರ್ವಸಮ್ಮತಿಯಿಂದ ಡಿಸಿಷನ್ ತಗೊಂಡಿದ್ದದು. ನೆಹರು ವೈಯಕ್ತಿಕ ಅಲ್ಲ. ಒಂದು ಪಾರ್ಲಿಮೆಂಟರಿ ಸಂಸ್ಥೆಯಲ್ಲಿ, ಕಾಂಗ್ರೆಸ್ ಪಾರ್ಲಿಮೆಂಟರಿ ಸಭೆಯಲ್ಲಿ ಸರ್ವಸಮ್ಮತಿಯನ್ನು ತೆಗೆದುಕೊಂಡ ತೀರ್ಮಾನ ಅದು. ಅದನ್ನು ನಾನು ಹುಟ್ಟಿಬಿಟ್ಟೆ ಈಗ ನಾನು 50 ವರ್ಷ ಆದ್ಮೇಲೆ ಅಂತೇಳಿ ನಾವು ಟೀಕೆ ಮಾಡ್ತಾ ಹೋದ್ರೆ ಹೇಗೆ, ವಿದೌಟ್ ಅಂಡರ್ಸ್ಟ್ಯಾಂಡಿಂಗ್ ದ ಕಾಂಟೆಕ್ಸ್ಟ್. ಸರಿ. ಇಬ್ರು ಕೂಡ ಇಷ್ಟೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಮೇಡಮ್, ಲಾಸ್ಟ್ ಅಲ್ಲಿ ಒಂದು ಮಾತು ಹೇಳ್ತೀನಿ. ಕಳೆದ ವರ್ಷ ಒಂದು ಅಧಿವೇಶನದಲ್ಲಿ ಅಭಿಷೇಕ್ ಬ್ಯಾನರ್ಜಿ, ಮಮತಾ ಬ್ಯಾನರ್ಜಿ ಅವರ ಸಂಬಂಧಿ, ಇದೇ ವಿಚಾರವಾಗಿ ಬಹಳ ಚೆನ್ನಾಗಿ ಹೇಳಿದ್ರು. ಅವ್ರನ್ನ ಸ್ಪೀಕರ್ ತಡೀತಾರೆ, ಕೆಲವು ವರ್ಷದ ಹಿಂದಿನ ಇತಿಹಾಸಕ್ಕೆ ಎದಕ್ತಾಗ ತಡೀತಾರೆ. ಆಗ ಅವರು ಪ್ರಶ್ನೆ ಮಾಡ್ತಾರೆ ಸ್ಪೀಕರ್ನ, ನೀವು ನೆಹರು ಮತ್ತೆ ಗಾಂಧಿ ಕಾಲದ ಇತಿಹಾಸವನ್ನು ಮಾತಾಡಕ್ ಅವಕಾಶ ಕೊಡ್ತೀರಿ ನಮ್ಗೆ, ಈಗ 5 ವರ್ಷದ ಹಿಂದಿನ ಇತಿಹಾಸ ಮಾಡಕ್ ಅವಕಾಶ ಕೊಡಲ್ಲ ಅಂತ ಹೇಳಿ ಸ್ಪೀಕರ್ನ ತರಾಟೆಗೆ ತಗಲ್ತಾರೆ ಅವರು. ಆ ತರದ ಒಂದು ಗಟ್ಸ್ ಅನ್ನ ಕಾಂಗ್ರೆಸ್ ಲೀಡರ್ಸ್, ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ, ಇವರು ಗೊಗಾಯಿ ಎಲ್ಲರೂ ಬೆಳೆಸ್ಕೋಬೇಕು.
ಅವ್ರು ಎಷ್ಟು ಅದ್ಭುತವಾಗಿ ಮಾತಾಡಿದ್ರು ಅಂದ್ರೆ ಅವತ್ತು ಬಹಳ ಅದ್ಭುತವಾದ ಭಾಷಣ ಮಾಡಿದ್ರು. ನನ್ಗಂತೂ ಬಹಳ ಸಂತೋಷ ಆಯ್ತು ಅವ್ರ ಭಾಷಣ ಕೇಳಿ. ಅವ್ರದ್ದು ಇಲ್ಲ, ನೀವು ಅಲ್ಲಿ ಆಕಾಶ್ ಬಾನರ್ಜಿ, ಮೋವಾ ಮೈತ್ರಾ, ಇಮ್ರಾನ್ ಪ್ರತಾಪ್ ಗಡಿ ಅವ್ರು ಎಲ್ಲರ ಮಾತುಗಳನ್ನ ಕೇಳೋ ಹಾಗೇನೆ ಇರುತ್ತೆ, ಕುತ್ಕೊಂಡ್ ಕೇಳ್ಬೇಕು ಅಂತ ಅನ್ಸುತ್ತೆ. ಸಂಸತ್ನಲ್ಲಿ ಇಬ್ರು ಕಾರ್ಯಕ್ರಮದಲ್ಲಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನ ನಮ್ ಜೊತೆಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ಇಕ್ನಾಳ್ ಅವ್ರೆ, ನಂಜನಗೌಡ್ರು, ಇಬ್ಬರಿಗೂ ಕೂಡ ನಮಸ್ತೆ. ನಮಸ್ಕಾರ ಮೇಡಮ್. ಆದ್ಮೇಲೆ ಇದಾಗಿತ್ತು ಇವತ್ತಿನ ವಾರ್ತಾ ಭಾರತೀಯ ವಿಶೇಷ ಚರ್ಚಾ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಮ್ಮೆಲ್ಲ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಈ ಕಾರ್ಯಕ್ರಮದ ಬಗ್ಗೆ ತಮ್ಗೆ ಏನಾದ್ರೂ ಅನಿಸಿಕೆ, ಅಭಿಪ್ರಾಯಗಳಿದ್ರೆ ಅದನ್ನು ಕೂಡ ನಮಗೆ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.